ಅತ್ತೆ ಕಡಿಮೆ ಆಗೋಗುತ್ತೆ. ನೀನೇ ಬೀಳ್ಸಿ ನೀನೇ ಕುಂಕುಮ ಹಚ್ಚಿ ಏನ್ ನಾಟಕ ಮಾಡ್ತಿದ್ಯೆ ಸೌತಿ ಅಕ್ಕ. ನೀನೇನೋ ನನ್ಗೋಸ್ಕರ ಮುಡುಪು ಕಟ್ಟಿದ್ಯಾ. ಈ ಕಲ್ಯಾಣಿ ನನ್ನ ನೋವಿಗೆ ಔಷಧಿ ಹಚ್ಚುತ್ತಿದ್ದಾಳೆ. ಅಮ್ಮ, ನಿಮ್ಮಿಬ್ರಲ್ಲಿ ಯಾರ ಕಡೆ ನಿಂತ್ಕೋಬೇಕು, ಯಾರನ್ನ ಸಮರ್ಥಿಸ್ಕೋಬೇಕು ಅಂತ ಅರ್ಥನೇ ಆಗ್ತಿಲ್ವೇ ಅಮ್ಮ? ಇಬ್ರು ಆಗದೆ ಇರುವಾಗ ಯಾರನ್ನ ಸಮರ್ಥಿಸಿದ್ರು ಪ್ರಯೋಜನ ಏನಿದೆ? ಹಾಗೇನೂ ಇಲ್ಲ. ನಮ್ಮ ಅತ್ತಿಗೆಗೆ ಯಾವತ್ತಿದ್ರೂ ಸಂಪದಾನೇ ಇಷ್ಟ ಆಗೋದು. ಎಷ್ಟೇ ಆದ್ರೂ ಸೊಸೆ ಅಲ್ವಾ? ನನ್ನ ಮಗಳು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋತಾಳೆ. ಆದ್ರೆ ಕಣ್ಣು ಮುಂದೆನೆ ಅವಳ ಜೀವನ ಹಾಳಾಗ್ತಾ ಇದ್ರೆ ಯಾರು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಯಾರು ಏನೂ ಮಾಡ್ತಾನೂ ಇಲ್ಲ. ನೋವು ಪಡ್ತಾ ಇರೋ ನನ್ನನ್ನ ಬಿಟ್ಟು ಎಲ್ರೂ ಕಲ್ಯಾಣಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಿನ್ ಬಗ್ಗೆ ಏನೇ ಮಾತಾಡ್ಬೇಕು? ನಾವೆಲ್ಲರೂ ಕಲ್ಯಾಣಿ ಬಗ್ಗೆ ಮಾತಾಡ್ತಿದ್ರು, ಕಲ್ಯಾಣಿ ಮಾತ್ರ ನಿನಗೆ ಔಷಧಿ ಹಚ್ತಾನೆ ಇದ್ದಾಳೆ ನೋಡು. ನಾನು ಅಮ್ಮನವ್ರ ಹತ್ರ ಇರೋ ಕುಂಕುಮ ತಂದ್ಮೇಲೆ ಇನ್ ಮೆಡಿಸಿನ್ಸ್ ಏನ್ ಕೆಲ್ಸ ಇದೆ? ಐ ಕಲ್ಯಾಣಿ, ನೀನ್ ಎದ್ದೇಳು. ನಮ್ಮತ್ತೆನ ನಾನ್ ನೋಡ್ಕೋತೀನಿ. ಇರಿಯತ್ತೆ. ಕತ್ತಲ ಅರ್ಶನದ ದಾರ ಏನೇ? ಏನೋ ಇವಾಗ ಮದ್ವೆ ಆಗಿರೋ ಹಾಗೆ. ಅದು ಏನ್ ಪಿಸ್ಗುಡ್ತಾ ಇದ್ಯಾ? ಕುತ್ತಿಗೆಲ್ ತಾಳಿ ಇದೆ ತಾನೆ, ಮತ್ತೆ ಈ ಅರ್ಶನದ ದಾರ ಯಾಕೆ? ಯಾಕೆ ಮಾತಾಡ್ತಿಲ್ಲ? ಇದ್ದಕ್ಕಿದ್ದ ಹಾಗೆ ಅರ್ಶನದ ದಾರನ ಕತ್ತಿಗೆ ಹಾಕೊಳ್ಳೋ ಅಗತ್ಯ ಏನ್ ಬಂತು? ಸಂಪದ ಹೇಳು, ಆ ತಾಳಿ ಏನು? ಹೊಸದಾಗಿ ಅರ್ಶನದ ದಾರ ಕತ್ತಲ್ ಕಾಣಿಸಿದ್ರೆ ನಾನೇನೋ ಮದ್ವೆ ಮಾಡ್ಕೊಂಡ್ ಬಂದಿರೋ ಹಾಗೆ ಎಲ್ರೂ ಹಾಗೆ ಭಯದಿಂದ ನೋಡ್ತಿದ್ದೀರಲ್ಲ. ಕವರಿಂಗ್ ಮಾತುಗಳನ್ನ ಮಾತಾಡಿದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ.
ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು. ನನ್ ಗಂಡನ್ಗೋಸ್ಕರನೇ ಅಲ್ವಾ ಕೋರ್ಟಲ್ಲಿ ಕೇಸ್ ಹಾಕಿ ಈ ಮನೆ ಸೊಸೆಯಾಗಿ ಬಂದಿದ್ದು. ಅದಕ್ಕೆ ಅಲ್ವಾ ನಿನಗೆ ಕೋರ್ಟ್ ಕೊಟ್ಟಿರೋ ಸೊಸೆ ಅನ್ನೋದು. ನೀವ್ ಯಾರು ಏನೇ ಅನ್ಕೊಂಡ್ರು ಶೌರ್ಯನೇ ನನ್ ಗಂಡ. ಶೌರ್ಯನ್ ಜೊತೆ ನಾನು ಬಂದ ಬಲವಾಗಿರ್ಬೇಕು ಅಂತ ದೇವಸ್ಥಾನದಲ್ಲಿ ಅಮ್ಮನವ್ರ ಹತ್ರ ಇದ್ದ ತಾಳಿ ಬೊಟ್ಟು ತಗೊಂಡು ನನ್ ಕತ್ತಿಗೆ ಹಾಕೊಂಡೆ. ಮತ್ತೆ ಹೋಗುವಾಗ ಕುತ್ತಿಗೆಯಲ್ಲಿ ತಾಳಿ ಇರ್ಲಿಲ್ವಲ್ಲ? ಇತ್ತು ಚಿಕ್ಕಮ್ಮ. ಅವ್ರ ಹೆಂಡತಿಯಾಗಿರ್ಬೇಕು ಅಂತ ಆಸೆ ಪಡೋ ನಾನು ಅವ್ರು ಕಟ್ಟಿರೋ ತಾಳಿ ಇಲ್ದೇನೆ ಹೇಗಿರ್ತೀನಿ ಹೇಳಿ? ನೀವೇ ಸರಿಯಾಗಿ ನೋಡಿರಲ್ಲ. ನನಗೆ ಕತೆಗಳು ಹೇಳ್ತಿದ್ದಾಳೆ. ಇವಳ ಮಾತನ್ನು ನಂಬಕ್ಕಾಗಲ್ಲ. ಈ ಗಲಾಟೆಗೆ ದಮಯಂತಿ ಸೊಂಟದ ನೋವು ಕಡಿಮೆ ಆಗಿರೋ ಹಾಗಿದೆ. ಅಮ್ಮ ಕಲ್ಯಾಣಿ, ನಾವು ಮಾಡಿರೋ ಸೇವೆ ಸಾಕು, ನಡಿ ಅಮ್ಮ. ಇನ್ನೂ ಕಮ್ಮಿ ಆಗಿಲ್ಲ ಅಮ್ಮ, ನೋವು ಹಾಗೆ ಇದೆ. ಒಂದ್ ಕೆಲಸ ಮಾಡು, ಮೆತ್ತಿಗೆ ಎದ್ದು ನಿಂತು ಒಂದ್ 4 ಹೆಜ್ಜೆ ಹಾಕು. ಈಗಷ್ಟೇ ಹೇಗೆ ಜಾರ್ ಬಿದ್ಯೋ ನೆನಪು ಮಾಡ್ಕೊಂಡು ಹಾಗೆ ಜಾರ್ ಬೀಳು, ತಕ್ಷಣ ಕಡಿಮೆ ಆಗುತ್ತೆ. ಯಾಕೆ ಅನುಪಮ ಬೇಜಾರು ಮಾಡ್ಕೋತೀಯ? ಕಲ್ಯಾಣಿಗೆ ಯಾವ ತೊಂದ್ರೆನೂ ಆಗಲ್ಲ. ನೀನಂದ ಹಾಗೆ ನಾವ್ಯಾರು ಯೋಚನೆ ಮಾಡಲಿಲ್ಲ ಅಂದ್ರೂ ಆ ದೇವ್ರು ಯೋಚನೆ ಮಾಡ್ತಾನೆ, ಖಂಡಿತ ನ್ಯಾಯ ಕೊಡಿಸ್ತಾನೆ. ನನ್ನ ಮೊಮ್ಮಗಳಿಗೆ ಆ ಸೌಭಾಗ್ಯ ಲಕ್ಷ್ಮಿ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ನೀನ್ ಹೀಗೆ ಬೇಜಾರು ಮಾಡ್ಕೊಂಡ್ರೆ ಕಲ್ಯಾಣಿನೂ ಬೇಜಾರು ಮಾಡ್ಕೋತಾಳೆ. ನನ್ನ ಮಗಳಿಗೆ ಅನ್ಯಾಯ ಆಗ್ದಿರೋ ಹಾಗೆ ನೀನೇ ನೋಡ್ಕೋಬೇಕು ತಾಯಿ. ಅಮ್ಮ, ಏಯ್ ಏಯ್ ಬಿಡೋ ನನ್ನ. ಏನೋ ಇದು, ರೋಡಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ತಿರ್ಗೋರ್ ತರ? ನನಗೆ ಮದುವೆ ಆಯ್ತಮ್ಮ. ನೀನೇ ಹೇಳ್ದೆ ಅಲ್ವಾ ಮಾಡ್ಕೋ ಅಂತ. ಏನು ಮದ್ವೆ ಆಯ್ತಾ? ಯಾರ ಜೊತೆನೋ? ಇನ್ಯಾರ ಜೊತೆ ಅಮ್ಮ? ಸಂಪದ ಜೊತೆನೆ. ಇವಾಗ ನಾನು ಸಂಪದಗೆ ಗಂಡ.
ಏನಾಯ್ತಮ್ಮ? ಏನು ಇಲ್ಲ ಬಿಡು. ಎಲ್ಲಾದ್ರೂ ಏಟ್ ಬಿದ್ದು ತಲೆ ಕೆಟ್ಟಿದ್ಯೇನೋ ಅಂತ ನೋಡ್ತಿದ್ದೀನಿ. ನಿಜ ಹೇಳಿದ್ರು ನಮ್ಮಲ್ಲ ಅಲ್ವಾ ನೀನು? ಬೆಳಿಗ್ಗೆ ಅನ್ಕೊಂಡ್ವಿ, ಅಷ್ಟರಲ್ಲೇ ಮದ್ವೆ ಆಗೋಯ್ತಾ? ಹೇಳಿದ್ದೆ ಅಲ್ವಾ ಅಮ್ಮ, ಸಿನಿಮಾ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಮದುವೆ ಮಾಡ್ಕೋತೀನಿ ಅಂತ. ಯಾರೋ ಅದು? ಕೊಡಿಲಿ. ಹಲೋ ಹಲೋ ಅತ್ತೆ, ಸ್ವಲ್ಪ ಸಿದ್ದುಗ್ ಫೋನ್ ಕೊಡಿ. ಫೋನ್ ಆಮೇಲೆ ಕೊಡ್ತೀನಿ, ಮೊದಲು ನಿಮ್ ಕತೆ ಏನು ಅಂತ ಹೇಳಿ. ಬಂದಾಗಿಂದ ಇವನು ಓ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಮದ್ವೆ ಆಯ್ತು ಅಂತ ಹೇಳ್ತಿದ್ದಾನೆ. ಹೌದತ್ತೆ, ದಾರಿಲ್ ಹೋಗೋರು ಯಾರೋ ಬಂದು ಬಲವಂತವಾಗಿ ನನ್ನ ಕತ್ತಕ್ಕೆ ತಾಳಿ ಕಟ್ಸಿದ್ರು. ದಾರಿಲ್ ಹೋಗೋರು ಬಂದು ನಿಮ್ ಮದ್ವೆ ಮಾಡಿಸಿದ್ರು ಅಂದ್ರೆ ಏನು? ಅವ್ರದ್ದೊಂದು ಗುಂಪಿದೆ ಬಿಡಿ. ಅವ್ರು ಬಂದು ನಾವಿಬ್ರು ಏನೋ ಮಾತಾಡ್ಕೊಳ್ತಿದ್ರೆ ತಾಳಿ ಕಟ್ತೀಯಾ ಇಲ್ವಾ ಅಂತ ಮದ್ವೆ ಮಾಡಿಸ್ಬಿಟ್ರು. ನೆನ್ನೆ ಕೂಡ ಹಾಗೆ ನಡೀತು, ಆದ್ರೆ ನೆನ್ನೆ ತಪ್ಪಿಸ್ಕೊಂಡ್ಬಿಟ್ವಿ. ಇವತ್ತು ತಪ್ಪಿಸ್ಕೊಳಕ್ಕಾಗ್ಲಿಲ್ಲ. ಏನಂದೆ? ಇವನ್ ಹೇಳ್ತಾ ಇದ್ರೆ ಕನ್ಸ್ ಕಾಣ್ತಿದ್ದಾನೆ ಅನ್ಕೊಂಡೆ. ನಿಜವಾಗ್ಲೂ ಮದ್ವೆ ಆಯ್ತಾ? ನಿಜ ಅತ್ತೆ. ಅತ್ತೆ, ತಕ್ಷಣ ಈ ವಿಷಯನ ನಿಮ್ಮ ಮಗಳಿಗೆ ಹೇಳ್ಬಿಡ್ತೀರೇನೋ? ಹೇಳ್ಬೇಡಿ. ನಾನು ಹೀರೋಯಿನ್ ಆಗಿ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗೋವರೆಗೂ ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ಯಾವ ವಿಷಯ? ಏನಾಯ್ತು? ಕೇಳ್ತಿರೋದು ನಿನ್ನನ್ನೇ. ಯಾವ ವಿಷಯದ ಬಗ್ಗೆ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ಯಾ? ಅದು ನನ್ನ ಫ್ರೆಂಡು ಊರಲ್ಲಿ. ನೀನ್ ಹೇಳಲ್ಲ ಬಿಡು, ನಾನೇ ತಿಳ್ಕೊತೀನಿ. ಏಯ್ ಕಲ್ಯಾಣಿ, ನನ್ನ ಫ್ರೆಂಡ್ ಬೇಜಾರು ಮಾಡ್ಕೋತಿದ್ದಾಳೆ ಅಂತ ಹೇಳ್ತಿದ್ದೀನಲ್ವಾ, ಮತ್ತೆ ಫೋನ್ ಮಾಡಿ ಯಾಕೆ ಇಷ್ಟು ತೊಂದರೆ ಮಾಡ್ತಿದ್ದೀರಾ? ಹಲೋ ಹಲೋ ಸಂಪದ, ಯಾಕೆ ಮಾತಾಡ್ತಿಲ್ಲ? ಇವಳಷ್ಟು ಸುಲಭವಾಗಿ ಸಿಕ್ಕಾಕೊಳ್ಳೋದಿಲ್ಲ ಆಫೀಸರ್. ಬುದ್ಧಿ ಜಾಸ್ತಿ ಇದೆ ಅಲ್ವಾ? ಸರಿ, ನನಗೆ ಹಸುವಾಗ್ತಿದೆ, ಒಟ್ಟಿಗೆ ಊಟ ಮಾಡೋಣವಾ? ನಡಿ. ಏನೋ ಮಾತಿನ ಹೊಸೆಗಂದ್ರೆ ಇಂಥ ಕೆಲಸ ಮಾಡಿದ್ಯಲ್ಲೋ. ಇರೋನು ಒಬ್ನೇ ಒಬ್ಬ ಮಗ, ನಿನ್ ಮದ್ವೆನ ನನ್ ಕಣ್ಣಾರೆ ನೋಡ್ದೆ ಇರೋ ಮಾಡ್ದ್ಯಲ್ಲೋ. ಆ ಯೋಚನೆ ನಿನಗಿಂತ ಮೊದಲು ನನಗೂ ಇತ್ತಮ್ಮ, ಆದ್ರೆ ನೀನು ಹೇಳ್ಕೊಂಡೆ, ನಾನು ಹೇಳ್ಕೊಳ್ಳಿಲ್ಲ ಅಷ್ಟೇ. ಆದ್ರೂ ಕೂಡ ನನ್ಗೊಂದ್ ಮಾತು ಹೇಳ್ಬೇಕಲ್ವೇನೋ? ಮದ್ವೆ ಅಂದ್ರೆ ಪದೇ ಪದೇ ಮಾಡ್ಕೊಳ್ಳೋಂಥದ್ದೇನೋ? ಅಮ್ಮ, ಈ ಮದುವೆ ನಂಗೆ ತುಂಬಾ ತುಂಬಾ ಅಗತ್ಯ ಅಮ್ಮ. ಇವಾಗ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಆಗಲ್ವೇನೋ ಅಂತ ಅನುಮಾನ ಬಂದು ನಾನು ಹೋಗಿ ಮದುವೆ ಮಾಡ್ಕೊಂಡಿದ್ದು. ಆಫೀಸರ್, ಸಂಪದ ಆ ಸಿದ್ಧಿ ಜೊತೆನೆ ಮಾತಾಡಿದ್ದ ಅನ್ನಿಸ್ತಾ ಇದೆ. ಆ ನಂಬರ್ ನೆನಪಿದೆಯಾ? ನೆನ್ಪಾಯ್ತು, ಡಯಲ್ ಮಾಡಿ.
ಹೇಳು. ಅಮ್ಮ, ನಾವು ಅರ್ಜೆಂಟಾಗಿ ಲೊಕೇಶನ್ ಚೇಂಜ್ ಮಾಡಬೇಕು. ಇದೇನೋ ಇದು? ಅವಳೇನೋ ಮದ್ವೆ ಆಯ್ತು, ಫೋನ್ ಮಾಡಿದ್ಲು, ಯಾರಿಗೂ ಹೇಳ್ಬೇಡ ಅಂತಿದ್ದಾಳೆ. ನೀನ್ ನೋಡಿದ್ರೆ ಹೆಣ್ಮಕ್ಳು ತರ ಮಾತಾಡ್ತಿದ್ಯಾ? ಅಮ್ಮ, ಶೌರ್ಯ ನಮ್ಮನ್ನ ಟ್ರೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನಮ್ಮ. ನೋಡು, ಇದು ಕೂಡ ಅವ್ರ ಕಡೆಯಿಂದಾನೆ ಬರ್ತಿರೋ ಕಾಲ್. ಅವನಿಗೆ ಫೋನ್ ಮಾಡ್ತಿರೋದು ನಾವೇ ಅಂತ ಅರ್ಥ ಆಗಿರುತ್ತೆ ಆಫೀಸರ್. ಸಂಪದ, ನಾವು ಹಾಕಿರೋ ಬಲೆಗೆ ಸಿಕ್ಕಾಕೊಂಡಿರ್ಬೇಕು. ಬಟ್ ಏನ್ ನಡೆದಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಹೇಗಾದ್ರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸರಿ ಆಫೀಸರ್, ಹಶ್ವಾಗ್ತಿದೆ ಅಂದ್ರಲ್ಲ, ಬನ್ನಿ ಬಡಿಸ್ತೀನಿ. ಕಲ್ಯಾಣಿ, ನನಗೇನೋ ಹಸುವಾಗ್ತಿದೆ ಅಂದೆ, ಆದ್ರೆ ಅಡಿಗೆ ಮಾಡೋದಕ್ಕೆ ಟೈಮ್ ಆಗುತ್ತಲ್ವಾ? ಸ್ವಲ್ಪ ವೆಯ್ಟ್ ಮಾಡಿದ್ರೆ ಸಾಕು. ವೆಯ್ಟ್ ಮಾಡೋದು ಯಾಕೆ? ಮತ್ತೆ ನಿನ್ ಕೆನ್ನೆನೆ ಚಪಾತಿ ಅನ್ಕೊಂಡು ತಿಂದ್ರೆ ಸರಿ ಹೋಗುತ್ತೆ. ಸಂಪದ, ನೋಡಿದ್ಯಾ? ಶೌರ್ಯ ಕಲ್ಯಾಣಿ ಕೆನ್ನೆಗೆ ಮುತ್ಕೊಟ್ಟ. ಕೊಡ್ಲಿ ಬಿಡಿ ಚಿಕ್ಕಮ್ಮ, ನಿಮಗೂ ಬೇಕಾದ್ರೆ ನೀವು ಹೋಗಿ ಚಿಕ್ಕಪ್ಪನ್ ಕೇಳಿ. ಹಾಗಲ್ವೇ? ಗಂಡಂಗ್ ಮುತ್ಕೊಡ್ತಿದ್ರೆ ಇವಳೇನ್ ಹೀಗ್ ಮಾತಾಡ್ತಿದ್ದಾಳೆ? ಆಫೀಸರ್ ಬೇಡ. ಬೇಡ ಅಂದ್ರೆ ಬೇಕು ಅಂತಾನೆ ಅಲ್ಲ. ಹಲೋ, ಥ್ಯಾಂಕ್ ಯು ಸೋ ಮಚ್. ಏನಾಯ್ತು? ನಾಳೆ ನಾವು ಸಂಪದಾಗೆ ಚೆಕ್ ಇಡ್ತೀವಿ ಆಫೀಸರ್. ಪಾಪ, ನೀನೇ ಹೀರೋಯಿನ್ ಅಂತ ತುಂಬಾ ಆಸೆ ತೋರ್ಸದ್ನಮ್ಮ. ಆ ಆಸೆನ ತೀರ್ಸಕ್ ಆಗ್ತಿಲ್ಲ. ಇದೇನ್ ಸರ್, ಏನಾಯ್ತು? ನಮ್ ಫ್ಯಾಮಿಲಿ ಡಿವೈಡ್ ಆಗ್ತಿರೋದಕ್ಕೆ ಪ್ರಾಪರ್ಟೀಸ್ ಎಲ್ಲ ಹೋಯ್ತು. ಫೈನಾನ್ಷಿಯರ್ಸು ಮುಂದೆ ಬರ್ತಿಲ್ಲ. ಆ ಕಡೆ ಡೈರೆಕ್ಟರ್ ಸಾರ್ಗೆ ಮಾತು ಕೊಟ್ಟಿದ್ದೀನಿ, ಈ ಕಡೆ ನಿನಗೂ ಮಾತು ಕೊಟ್ಟಿದ್ದೀನಿ. ಆದ್ರೆ ಸಿನಿಮಾ ತೆಗೆಯೋದಕ್ಕೆ ನನ್ನ ಹತ್ರ ದುಡ್ಡು ಅಡ್ಜಸ್ಟೇ ಆಗ್ತಾ ಇಲ್ಲ. ಸಿದ್ದು ಜೊತೆ ನನಗೆ ಮದುವೆ ಆಗಿರೋ ವಿಷಯ ಯಾವುದೇ ಪರಿಸ್ಥಿತಿಲೂ ಬಯಲಾಗಬಾರ್ದು. ನಮ್ಮ ಮದುವೆ ವಿಷಯ ಬಯಲಾಗೋಕ್ಕೂ ಮುಂಚೆ ಈ ಆಸ್ತಿನ ಪೂರ್ತಿ ಕೈವಶ ಮಾಡ್ಕೋಬೇಕು. ಆ ಸಿನಿಮಾದಲ್ಲಿ ನಾನೇ ಹೀರೋಯಿನ್ ಆಗಬೇಕು. ನನ್ನ ಕೆರಿಯರ್ ಪೂರ್ತಿ ಬದಲಾಗಬೇಕು. ಅದಕ್ಕೋಸ್ಕರ ಬೇಗ ಯಾವುದೋ ಒಂದು ದಾರಿ ಹುಡುಕ್ಬೇಕು. ಆಸ್ತಿ ಬೇಕು ಅಂತ ಹೇಗೆ ಕೇಳಬೇಕು? ಸಡನ್ನಾಗಿ ಆಸ್ತಿ ಕೊಡು ಅಂದರೆ ಇವ್ರು ಮಾತ್ರ ಹೇಗೆ ಕೊಡ್ತಾರೆ? ಯಾರ ಮುಖಾಂತರ ಕೇಳಿದ್ರೆ ಈ ಆಸ್ತಿ ನನಗೆ ಸಿಗುತ್ತೆ?